ಗುರುಗಳೇ, ಪಾಪ ಎಂದರೇನು? ಉತ್ತಮ ಪ್ರಶ್ನೆ. ಅಜ್ಞಾನದಿಂದ ಪಾಪ ಕಾರ್ಯ ಮಾಡುತ್ತಾರೆ. ಪಾಪವನ್ನು ದ್ವೇಷಿಸಿ ಪಾಪಿಗಳನ್ನೆಲ್ಲ ಪಾಪಿಯನ್ನು ಪುಣ್ಯವಂತರನ್ನಾಗಿ ಮಾಡಲು ಪ್ರಯತ್ನಿಸುತ್ತಾರೆ ಎನ್ನುತ್ತದೆ ಜ್ಞಾನ. ಹೌದು, ಇಲ್ಲಿ ಅರ್ಥ ಸ್ಪಷ್ಟವಾಗಿದೆ. ಒಬ್ಬ ಪಾಪ ಮಾಡಿದ್ದ ವ್ಯಕ್ತಿಯನ್ನು ಪಾಪ ಕಾರ್ಯವನ್ನು ಮಾತ್ರ ದ್ವೇಷಿಸಿ ಆ ಪಾಪಿಯನ್ನಲ್ಲ. ಕಾರಣ ಅವನನ್ನು ಬದಲಾಯಿಸುವುದು ನಮ್ಮ ಕರ್ತವ್ಯವಾಗಿರುತ್ತದೆ. ಇಲ್ಲಿ ಯಾವುದು ಅಜ್ಞಾನ, ಏನು ಮಾಡುವುದರ ಪರಿಣಾಮ ಏನು ಎನ್ನುವುದನ್ನು ತಿಳಿಯದಿರುವುದು ಅಜ್ಞಾನ. ಹೋಗಲಾಡಿಸಬೇಕಾದ್ದು ಜ್ಞಾನಿಗಳ ಕರ್ತವ್ಯ. ಹಾಗೆಂದು ಅವರಿಂದ ಇನ್ನೊಬ್ಬರಿಗೆ ತೊಂದರೆ ಆಗಕೂಡದು. ಅದಕ್ಕೆ ಬೇಕಾದ ಕ್ರಮದೊಂದಿಗೆ ಅವನನ್ನು ಜ್ಞಾನವಂತನಾಗಿಸಬೇಕು. ಅಂದರೆ ತಪ್ಪು ಮಾಡಿದವರನ್ನು ಇಂದು ನಾವು ಜೈಲಿಗೆ ಹಾಕಿದರೂ ಕೂಡ ಅಲ್ಲಿ ಶಿಕ್ಷೆ ಜೊತೆಗೆ ವಿಜ್ಞಾನ ನೀಡಿ ಅವನನ್ನು ಪುನಃ ಮನುಷ್ಯರನ್ನಾಗಿಸಲು ಪ್ರಯತ್ನಿಸಬೇಕು. ಅಂದರೆ ಅವರೆಲ್ಲ ದ್ವೇಷದ ಬದಲು ಪ್ರೀತಿ ತುಂಬಬೇಕು. ಇದು ಮಾನವೀಯತೆಯ ಅರ್ಥ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯವಾಗಿರುತ್ತದೆ. ಒಬ್ಬ ಮನುಷ್ಯ ದಾರಿ ತಪ್ಪಿದಾಗ ಅವನನ್ನು ಮತ್ತೆ ಒಳ್ಳೆಯ ದಾರಿಗೆ ತರುವುದು ಸಮಾಜದ ಸ್ವಾಸ್ಥ್ಯಕ್ಕೆ ಅತಿ ಮುಖ್ಯವಾಗಿರುತ್ತದೆ. ಇದನ್ನು ವಿದ್ಯಾರ್ಥಿಗಳು ಶಿಕ್ಷಣದ ಹಂತದಲ್ಲಿ ಪಡೆದರೆ ಅವರು ಯಾವ ತಪ್ಪು ಮಾಡಿದವರನ್ನು ಸಮೇತ ಬೈಯುತ್ತಾರೆ ಹೊರತು ಆ ಕ್ಷಣಕ್ಕೆ ದಂಡಿಸುತ್ತಾರೆ. ಬಿಟ್ಟರೆ ಆತನನ್ನು ಪರಿವರ್ತಿಸಲು ಪ್ರಯತ್ನಿಸುತ್ತಾರೆ. ಸಂಬಂಧಗಳನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಇದರಿಂದ ಆ ವ್ಯಕ್ತಿ ಸುತ್ತಮುತ್ತಲಿನ ಕುಟುಂಬಗಳು ಚೆನ್ನಾಗಿರುತ್ತದೆ. ಆತನಿದ್ದ ಸಮಾಜ ಚೆನ್ನಾಗಿರುತ್ತದೆ. ಒಂದು ದೇಶದ ಸ್ವಾಸ್ಥ್ಯ ಚೆನ್ನಾಗಿರಬೇಕಾದರೆ, ದೃಢತೆ ನಿಲ್ಲಬೇಕಾದರೆ ಆ ದೇಶದ ವಿದ್ಯಾರ್ಥಿಗಳು ಪಡೆಯುವ ಶಿಕ್ಷಣ ಮುಖ್ಯವಾಗಿರುತ್ತದೆ.